ಕನ್ನಡ ಹೋರಾಟಗಾರನ ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ಕೂಡಲೇ ಅಧಿಕಾರಿಯನ್ನ ಅಮಾನತು ಮಾಡುವ ತನಕ ನಮ್ಮ ಹೋರಾಟ ಮುಂದುವರಿದಿದೆ. ಯಾಕೆ ಬೆಳಗಾವಿ ಮಂದಿ ಮೇಲೆ ಅಷ್ಟೊಂದು ಅಭಿಪ್ರಾಯ, ಅವರಿಗೆ ಅಷ್ಟೊಂದು ಆತ್ಮೀಯತೆ ಯಾಕಂತ ಅಷ್ಟೊಂದು? ಈ ಕೂಡಲೇ ಮರಾಠಿ ಮಾತಾಡಿದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ವಜಾ ಮಾಡ್ಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಮರಾಠಿ ಪ್ರೇಮ ಇರುವಂತವ್ರನ್ನ ಒದ್ದು ಮಹಾರಾಷ್ಟ್ರಕ್ಕೆ ಕಳಿಸುವಂತ ಕೆಲಸ ಪೊಲೀಸ್ ಅಧಿಕಾರಿಗಳು ಮತ್ತೆ ಇಲಾಖೆ ಮಾಡ್ಬೇಕನ್ನುವಂತ ಒತ್ತಾಯವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಾ ಇದೀವಿ. ನಿಮ್ಮ ಹೋರಾಟ ಇಲ್ಲಿ ಮುಗಿಯುತ್ತಾ ಹಾಗಾದ್ರೆ? ಖಂಡಿತವಾಗ್ಲೂ ನಿರಂತರವಾಗಿ ಹೋರಾಟ, ರಾಜ್ಯ ವ್ಯಾಪ್ತಿ ಹೋರಾಟ ನಡೀತದೆ. ಕನ್ನಡಿಗರ ಮೇಲೆ ದಾಳಿ ದೌರ್ಜನ್ಯ ಮಾಡಿದ್ರೆ ಎಂತ ಪ್ರಭಾವಿಗಳಾದ್ರು, ಎಂತ ಗೂಂಡಾ ಶಕ್ತಿ ಬಗ್ಬಡಿಯುವಂತ ಶಕ್ತಿ ಕರ್ನಾಟಕ ರಕ್ಷಣಾ ವೇದಿಕೆಗಿದೆ. ಅಲ್ಲ, MS ಗೂಂಡಾ ವರ್ತನೆ ಮಾಡೋಕೆ ಬೆನ್ಗಾವಲು ಯಾರು ಅಂತ? ಇಲ್ಲಿರುವಂತ ಸ್ಥಳೀಯ ರಾಜಕಾರಣಿಗಳೇ ಮರಾಠಿಗರ ಓಟಿಗಾಗಿ ಕನ್ನಡಿಗರ ಮೇಲೆ ದೌರ್ಜನ್ಯ, ಕನ್ನಡಿಗರ ಮೇಲೆ ಪೋಸ್ಕೋ ಕಾಯ್ದೆ ಹಾಕುವಂತ ಕೆಲಸವನ್ನ ಇಲ್ಲಿಯ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ಅಂದ್ರೆ ತಪ್ಪಾಗಲ್ಲ ಅನ್ಸುತ್ತೆ. ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಹೇಳ್ತಾರೆ, ಏನಂತ ಹೇಳಿದ್ರು ಅಂದ್ರೆ ನೀವು ಪ್ರತಿಭಟನೆ ಹಿಂಪಡೀರಿ ಅಂತ ಹೇಳ್ತಾರೆ. ಪ್ರತಿಭಟನೆ ಅಲ್ಲ, ಅವರು ಕನ್ನಡದ ಪರವಾಗಿ ಕೆಲಸ ಮಾಡಿದ್ರೆ, ಕನ್ನಡದ ವಾತಾವರಣ ಮಾಡಿದ್ರೆ, ಕನ್ನಡಿಗರ ಉದ್ಯೋಗವನ್ನ ಸೃಷ್ಟಿ ಮಾಡಿದ್ರೆ ಕನ್ನಡ ಹೋರಾಟಗಾರರು ಇಲ್ಲಿ ಬರಲ್ಲ ರೀ. ನಾವು ಯಾವ ರಾಜಕಾರಣಿ ಮನೆಗೆ ಹಣಕ್ಕೆ ಹೋಗಿ ಬಂದಿರೋದಲ್ಲ, ಸ್ವಾಭಿಮಾನದ ಕಿಚ್ಚು ನಮ್ಮ ಕೈಯಿಂದ ಹಣದಿಂದ ಬಂದಿದ್ದಾವೆ, ನಮಗೂ ಕೆಲಸ ಇದಾವೆ. ಈ ಕೂಡಲೇ ಸತೀಶ್ ಜಾರಕಿಹೊಳಿ ಅವರು ಕನ್ನಡದ ವಾತಾವರಣವನ್ನ ನಿರ್ಮಾಣ ಮಾಡ್ಲಿ. ಕನ್ನಡಿಗರು ಪ್ರತಿಭಟನೆ ಬರ್ತಾರೆ ಅಂತ ಹೇಳಿದ್ರು ಭಯ ಇದೆ, ಆದ್ರೆ ಹಿಂಪಡೀರಿ ಅಂತ ಹೇಳ್ತಾರೆ. ಅವ್ರ ಒಲವು ಅವರಿಗೆ ಯಾಕೆ ರಾಜಕಾರಣಿಗಳದಂತ? ಇದ್ರ ಹಿಂದ್ಗಡೆ ಯಾವ ರಾಜಕಾರಣಿ ಇದ್ದಾರೆ, ಯಾವ MES ಗುಂಡಗಳಿದ್ದಾರೆ, ಯಾರು ಶಿವಸೇನೆ ಮುಖಂಡರಿದ್ದಾರೆ, ಅವ್ರನ್ನ ಬಂಧಿಸುವಂತ ಕೆಲಸ ಮಾಡ್ಬೇಕನ್ನೋ ಒತ್ತಾಯವನ್ನ ಮಾಡ್ತಾ ಇದ್ದೀನಿ. ಇನ್ನೊಂದು ದಿವಸ ಗೂಂಡಾ ರಾಜ್ಯ ಆಗ್ಬೋದು, ಇದೇ ತರ MS ಪುಂಡ್ರನ್ ಬಿಟ್ರೆ. MES ಗುಂಡಾ ರಾಜ್ಯ ಆಗುತ್ತೆ ಕರ್ನಾಟಕದಲ್ಲಿ ಕನ್ನಡ ಹೋರಾಟಗಾರರು ಬೀದಿ ಬಂದ್ರೆ ಡಕಾಯಿತಿ ಕೇಸ್ ಹಾಕ್ತಾರೆ. ಮಹಾರಾಷ್ಟ್ರದಲ್ಲಿ ಕನ್ನಡಿಗರ ಮೇಲೆ ದಾಳಿ ಮಾಡಿದ್ರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಂತಾರೆ, ಅವ್ರಿಗೆ ಏನೇನ್ ಬೇಕು ವ್ಯವಸ್ಥೆ ಮಾಡ್ತಾರೆ. ಇದು ಇಬ್ಬಗೆಯ ನೀತಿ ಈ ದೇಶದಲ್ಲಿ ಇರುವಂತಹದ್ದು. ಮಾನ್ಯ ಪ್ರಧಾನಮಂತ್ರಿ ಅವರು ಮಧ್ಯಪ್ರವೇಶ ಮಾಡಬೇಕು, ಶಿವಸೇನೆಯನ್ನ ಬ್ಯಾನ್ ಮಾಡ್ಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದೀವಿ. ಗ್ಯಾರಂಟಿ ಯೋಜನೆ ಅವರು ತಿನ್ಬೇಕು, ನಾವು ತಿನ್ಬೇಕು, ಪುಂಡಾಟಿಕೆ ಮಾತ್ರ ಅವರದ್ದು. ಖಂಡಿತವಾಗಲೂ ಪುಂಡಾಟಿಕೆ ಅವರಿಗೆ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡ್ತಾ ಇದ್ದಾರೆ. ಇದನ್ನ ತೀವ್ರವಾಗಿ ಖಂಡಿಸ್ತೀವಿ. ಇಲ್ಲಿ ಕನ್ನಡದ ವಾತಾವರಣವನ್ನು ಸೃಷ್ಟಿ ಮಾಡಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಕನ್ನಡ ಹೋರಾಟಗಾರನ ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ಕೂಡಲೇ ಅಧಿಕಾರಿಯನ್ನ ಅಮಾನತು ಮಾಡುವ ತನಕ ನಮ್ಮ ಹೋರಾಟ ಮುಂದುವರಿದಿದೆ. ಯಾಕೆ ಬೆಳಗಾವಿ ಮಂದಿ ಮೇಲೆ ಅಷ್ಟೊಂದು ಅಭಿಪ್ರಾಯ, ಅವರಿಗೆ ಅಷ್ಟೊಂದು ಆತ್ಮೀಯತೆ ಯಾಕಂತ ಅಷ್ಟೊಂದು? ಈ ಕೂಡಲೇ ಮರಾಠಿ ಮಾತಾಡಿದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ವಜಾ ಮಾಡ್ಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಮರಾಠಿ ಪ್ರೇಮ ಇರುವಂತವ್ರನ್ನ ಒದ್ದು ಮಹಾರಾಷ್ಟ್ರಕ್ಕೆ ಕಳಿಸುವಂತ ಕೆಲಸ ಪೊಲೀಸ್ ಅಧಿಕಾರಿಗಳು ಮತ್ತೆ ಇಲಾಖೆ ಮಾಡ್ಬೇಕನ್ನುವಂತ ಒತ್ತಾಯವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಾ ಇದೀವಿ. ನಿಮ್ಮ ಹೋರಾಟ ಇಲ್ಲಿ ಮುಗಿಯುತ್ತಾ ಹಾಗಾದ್ರೆ? ಖಂಡಿತವಾಗ್ಲೂ ನಿರಂತರವಾಗಿ ಹೋರಾಟ, ರಾಜ್ಯ ವ್ಯಾಪ್ತಿ ಹೋರಾಟ ನಡೀತದೆ. ಕನ್ನಡಿಗರ ಮೇಲೆ ದಾಳಿ ದೌರ್ಜನ್ಯ ಮಾಡಿದ್ರೆ ಎಂತ ಪ್ರಭಾವಿಗಳಾದ್ರು, ಎಂತ ಗೂಂಡಾ ಶಕ್ತಿ ಬಗ್ಬಡಿಯುವಂತ ಶಕ್ತಿ ಕರ್ನಾಟಕ ರಕ್ಷಣಾ ವೇದಿಕೆಗಿದೆ. ಅಲ್ಲ, MS ಗೂಂಡಾ ವರ್ತನೆ ಮಾಡೋಕೆ ಬೆನ್ಗಾವಲು ಯಾರು ಅಂತ? ಇಲ್ಲಿರುವಂತ ಸ್ಥಳೀಯ ರಾಜಕಾರಣಿಗಳೇ ಮರಾಠಿಗರ ಓಟಿಗಾಗಿ ಕನ್ನಡಿಗರ ಮೇಲೆ ದೌರ್ಜನ್ಯ, ಕನ್ನಡಿಗರ ಮೇಲೆ ಪೋಸ್ಕೋ ಕಾಯ್ದೆ ಹಾಕುವಂತ ಕೆಲಸವನ್ನ ಇಲ್ಲಿಯ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ಅಂದ್ರೆ ತಪ್ಪಾಗಲ್ಲ ಅನ್ಸುತ್ತೆ. ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಹೇಳ್ತಾರೆ, ಏನಂತ ಹೇಳಿದ್ರು ಅಂದ್ರೆ ನೀವು ಪ್ರತಿಭಟನೆ ಹಿಂಪಡೀರಿ ಅಂತ ಹೇಳ್ತಾರೆ. ಪ್ರತಿಭಟನೆ ಅಲ್ಲ, ಅವರು ಕನ್ನಡದ ಪರವಾಗಿ ಕೆಲಸ ಮಾಡಿದ್ರೆ, ಕನ್ನಡದ ವಾತಾವರಣ ಮಾಡಿದ್ರೆ, ಕನ್ನಡಿಗರ ಉದ್ಯೋಗವನ್ನ ಸೃಷ್ಟಿ ಮಾಡಿದ್ರೆ ಕನ್ನಡ ಹೋರಾಟಗಾರರು ಇಲ್ಲಿ ಬರಲ್ಲ ರೀ. ನಾವು ಯಾವ ರಾಜಕಾರಣಿ ಮನೆಗೆ ಹಣಕ್ಕೆ ಹೋಗಿ ಬಂದಿರೋದಲ್ಲ, ಸ್ವಾಭಿಮಾನದ ಕಿಚ್ಚು ನಮ್ಮ ಕೈಯಿಂದ ಹಣದಿಂದ ಬಂದಿದ್ದಾವೆ, ನಮಗೂ ಕೆಲಸ ಇದಾವೆ. ಈ ಕೂಡಲೇ ಸತೀಶ್ ಜಾರಕಿಹೊಳಿ ಅವರು ಕನ್ನಡದ ವಾತಾವರಣವನ್ನ ನಿರ್ಮಾಣ ಮಾಡ್ಲಿ. ಕನ್ನಡಿಗರು ಪ್ರತಿಭಟನೆ ಬರ್ತಾರೆ ಅಂತ ಹೇಳಿದ್ರು ಭಯ ಇದೆ, ಆದ್ರೆ ಹಿಂಪಡೀರಿ ಅಂತ ಹೇಳ್ತಾರೆ. ಅವ್ರ ಒಲವು ಅವರಿಗೆ ಯಾಕೆ ರಾಜಕಾರಣಿಗಳದಂತ? ಇದ್ರ ಹಿಂದ್ಗಡೆ ಯಾವ ರಾಜಕಾರಣಿ ಇದ್ದಾರೆ, ಯಾವ MES ಗುಂಡಗಳಿದ್ದಾರೆ, ಯಾರು ಶಿವಸೇನೆ ಮುಖಂಡರಿದ್ದಾರೆ, ಅವ್ರನ್ನ ಬಂಧಿಸುವಂತ ಕೆಲಸ ಮಾಡ್ಬೇಕನ್ನೋ ಒತ್ತಾಯವನ್ನ ಮಾಡ್ತಾ ಇದ್ದೀನಿ. ಇನ್ನೊಂದು ದಿವಸ ಗೂಂಡಾ ರಾಜ್ಯ ಆಗ್ಬೋದು, ಇದೇ ತರ MS ಪುಂಡ್ರನ್ ಬಿಟ್ರೆ. MES ಗುಂಡಾ ರಾಜ್ಯ ಆಗುತ್ತೆ ಕರ್ನಾಟಕದಲ್ಲಿ ಕನ್ನಡ ಹೋರಾಟಗಾರರು ಬೀದಿ ಬಂದ್ರೆ ಡಕಾಯಿತಿ ಕೇಸ್ ಹಾಕ್ತಾರೆ. ಮಹಾರಾಷ್ಟ್ರದಲ್ಲಿ ಕನ್ನಡಿಗರ ಮೇಲೆ ದಾಳಿ ಮಾಡಿದ್ರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಂತಾರೆ, ಅವ್ರಿಗೆ ಏನೇನ್ ಬೇಕು ವ್ಯವಸ್ಥೆ ಮಾಡ್ತಾರೆ. ಇದು ಇಬ್ಬಗೆಯ ನೀತಿ ಈ ದೇಶದಲ್ಲಿ ಇರುವಂತಹದ್ದು. ಮಾನ್ಯ ಪ್ರಧಾನಮಂತ್ರಿ ಅವರು ಮಧ್ಯಪ್ರವೇಶ ಮಾಡಬೇಕು, ಶಿವಸೇನೆಯನ್ನ ಬ್ಯಾನ್ ಮಾಡ್ಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದೀವಿ. ಗ್ಯಾರಂಟಿ ಯೋಜನೆ ಅವರು ತಿನ್ಬೇಕು, ನಾವು ತಿನ್ಬೇಕು, ಪುಂಡಾಟಿಕೆ ಮಾತ್ರ ಅವರದ್ದು. ಖಂಡಿತವಾಗಲೂ ಪುಂಡಾಟಿಕೆ ಅವರಿಗೆ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡ್ತಾ ಇದ್ದಾರೆ. ಇದನ್ನ ತೀವ್ರವಾಗಿ ಖಂಡಿಸ್ತೀವಿ. ಇಲ್ಲಿ ಕನ್ನಡದ ವಾತಾವರಣವನ್ನು ಸೃಷ್ಟಿ ಮಾಡಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಕನ್ನಡ ಹೋರಾಟಗಾರನ ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ಕೂಡಲೇ ಅಧಿಕಾರಿಯನ್ನ ಅಮಾನತು ಮಾಡುವ ತನಕ ನಮ್ಮ ಹೋರಾಟ ಮುಂದುವರಿದಿದೆ. ಯಾಕೆ ಬೆಳಗಾವಿ ಮಂದಿ ಮೇಲೆ ಅಷ್ಟೊಂದು ಅಭಿಪ್ರಾಯ, ಅವರಿಗೆ ಅಷ್ಟೊಂದು ಆತ್ಮೀಯತೆ ಯಾಕಂತ ಅಷ್ಟೊಂದು? ಈ ಕೂಡಲೇ ಮರಾಠಿ ಮಾತಾಡಿದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ವಜಾ ಮಾಡ್ಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ದೀವಿ.
ಮರಾಠಿ ಪ್ರೇಮ ಇರುವಂತವ್ರನ್ನ ಒದ್ದು ಮಹಾರಾಷ್ಟ್ರಕ್ಕೆ ಕಳಿಸುವಂತ ಕೆಲಸ ಪೊಲೀಸ್ ಅಧಿಕಾರಿಗಳು ಮತ್ತು ಇಲಾಖೆ ಮಾಡ್ಬೇಕನ್ನುವಂತ ಒತ್ತಾಯವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಾ ಇದೀವಿ. ನಿಮ್ ಹೋರಾಟ ಇಲ್ಲಿ ಮುಗಿಯುತ್ತಾ ಹಾಗಾದ್ರೆ? ಖಂಡಿತವಾಗ್ಲೂ ನಿರಂತರವಾಗಿ ಹೋರಾಟ, ರಾಜ್ಯ ವ್ಯಾಪ್ತಿ ಹೋರಾಟ ನಡೀತದೆ. ಕನ್ನಡಿಗರ ಮೇಲೆ ದಾಳಿ ದೌರ್ಜನ್ಯ ಮಾಡಿದ್ರೆ ಎಂತ ಪ್ರಭಾವಿಗಳಾದ್ರು, ಎಂತ ಗೂಂಡಾ ಶಕ್ತಿ ಆದ್ರೂ ಬಗ್ಬಡಿಯುವಂತ ಶಕ್ತಿ ಕರ್ನಾಟಕ ರಕ್ಷಣಾ ವೇದಿಕೆಗಿದೆ. ಅಲ್ಲ, MS ಗೂಂಡಾ ವರ್ತನೆ ಮಾಡೋಕೆ ಬೆನ್ಗಾವಲು ಯಾರು ಅಂತ? ಇಲ್ಲಿರುವಂತ ಸ್ಥಳೀಯ ರಾಜಕಾರಣಿಗಳೇ ಮರಾಠಿಗರ ಓಟಿಗಾಗಿ ಕನ್ನಡಿಗರ ಮೇಲೆ ದೌರ್ಜನ್ಯ, ಕನ್ನಡಿಗರ ಮೇಲೆ ಪೋಸ್ಕೋ ಕಾಯ್ದೆ ಹಾಕುವಂತ ಕೆಲಸವನ್ನ ಇಲ್ಲಿಯ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ಅಂದ್ರೆ ತಪ್ಪಾಗಲ್ಲ ಅನ್ಸುತ್ತೆ. ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಹೇಳ್ತಾರೆ, ಏನಂತ ಹೇಳಿದ್ರು ಅಂದ್ರೆ ನೀವು ಪ್ರತಿಭಟನೆ ಹಿಂಪಡೀರಿ ಅಂತ ಹೇಳ್ತಾರೆ. ಪ್ರತಿಭಟನೆ ಅಲ್ಲ, ಅವರು ಕನ್ನಡದ ಪರವಾಗಿ ಕೆಲಸ ಮಾಡಿದ್ರೆ, ಕನ್ನಡದ ವಾತಾವರಣ ಮಾಡಿದ್ರೆ, ಕನ್ನಡಿಗರ ಉದ್ಯೋಗವನ್ನ ಸೃಷ್ಟಿ ಮಾಡಿದ್ರೆ ಕನ್ನಡ ಹೋರಾಟಗಾರ ಇಲ್ಲಿ ಬರಲ್ಲ ರೀ. ನಾವು ಯಾವ ರಾಜಕಾರಣಿ ಮನೆಗೆ ಹಣಕ್ಕೆ ಹೋಗಿ ಬಂದಿರೋದಲ್ಲ, ಸ್ವಾಭಿಮಾನದ ಕಿಚ್ಚು ನಮ್ಮ ಕೈಯಿಂದ ಹಣದಿಂದ ಬಂದಿದ್ದಾವೆ, ನಮಗೂ ಕೆಲಸ ಇದಾವೆ. ಈ ಕೂಡಲೇ ಸತೀಶ್ ಜಾರಕಿಹೊಳಿ ಅವರು ಕನ್ನಡದ ವಾತಾವರಣವನ್ನ ನಿರ್ಮಾಣ ಮಾಡ್ಲಿ. ಕನ್ನಡಿಗರು ಪ್ರತಿಭಟನೆ ಬರ್ತಾರಂತ ಹೇಳಿದ್ರು ಭಯ ಇದೆ, ಆದ್ರೆ ಹಿಂಪಡೀರಿ ಅಂತ ಹೇಳ್ತಾರೆ. ಅವ್ರ ಒಲವು ಅವರಿಗೆ ಯಾಕೆ ರಾಜಕಾರಣಿಗಳದಂತ? ಇದ್ರ ಹಿಂದ್ಗಡೆ ಯಾವ ರಾಜಕಾರಣಿ ಇದ್ದಾರೆ, ಯಾವ MES ಗುಂಡಗಳಿದ್ದಾರೆ, ಯಾರು ಶಿವಸೇನೆ ಮುಖಂಡರಿದ್ದಾರೆ, ಅವ್ರನ್ನ ಬಂಧಿಸುವಂತ ಕೆಲಸ ಮಾಡ್ಬೇಕನ್ನೋ ಒತ್ತಾಯವನ್ನ ಮಾಡ್ತಾ ಇದ್ದೀನಿ. ಇನ್ನೊಂದು ದಿವಸ ಗೂಂಡಾ ರಾಜ್ಯ ಆಗ್ಬೋದು ಇದೇ ತರ MS ಪುಂಡ್ರನ್ ಬಿಟ್ರೆ. MES ಗುಂಡಾ ರಾಜ್ಯ ಆಗುತ್ತೆ ಕರ್ನಾಟಕದಲ್ಲಿ ಕನ್ನಡ ಹೋರಾಟಗಾರರು ಬೀದಿ ಬಂದ್ರೆ ಡಕಾಯಿತಿ ಕೇಸ್ ಹಾಕ್ತಾರೆ. ಮಹಾರಾಷ್ಟ್ರದಲ್ಲಿ ಕನ್ನಡಿಗರ ಮೇಲೆ ದಾಳಿ ಮಾಡಿದ್ರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಂತಾರೆ, ಅವ್ರಿಗೆ ಏನೇನ್ ಬೇಕು ವ್ಯವಸ್ಥೆ ಮಾಡ್ತಾರೆ. ಇದು ಇಬ್ಬಗೆಯ ನೀತಿ ಈ ದೇಶದಲ್ಲಿ ಇರುವಂತಹದ್ದು. ಮಾನ್ಯ ಪ್ರಧಾನಮಂತ್ರಿ ಅವರು ಮಧ್ಯಪ್ರವೇಶ ಮಾಡಬೇಕು, ಶಿವಸೇನೆಯನ್ನ ಬ್ಯಾನ್ ಮಾಡ್ಬೇಕನ್ನೋ ಒತ್ತಾಯವನ್ನ ಮಾಡ್ತಾ ಇದೀವಿ. ಗ್ಯಾರಂಟಿ ಯೋಜನೆ ಅವರು ತಿನ್ಬೇಕು, ನಾವು ತಿನ್ಬೇಕು, ಅವರ ಪುಂಡಾಟಿಕೆ ಮಾತ್ರ ಅವರದ್ದು. ಖಂಡಿತವಾಗಲೂ ಪುಂಡಾಟಿಕೆ ಅವರಿಗೆ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡ್ತಾ ಇದ್ದಾರೆ. ಇದನ್ನ ತೀವ್ರವಾಗಿ ಖಂಡಿಸ್ತೀವಿ. ಇಲ್ಲಿ ಕನ್ನಡದ ವಾತಾವರಣ ಸೃಷ್ಟಿ ಮಾಡ್ಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಕನ್ನಡ ಹೋರಾಟಗಾರನ ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ಕೂಡಲೇ ಅಧಿಕಾರಿಯನ್ನ ಅಮಾನತು ಮಾಡೋ ತನಕ ನಮ್ಮ ಹೋರಾಟ ಮುಂದುವರಿತಿದೆ. ಯಾಕೆ ಬೆಳಗಾವಿ ಮಂದಿ ಮೇಲೆ ಅಷ್ಟೊಂದು ಅಭಿಪ್ರಾಯ, ಅವರಿಗೆ ಅಷ್ಟೊಂದು ಆತ್ಮೀಯತೆ ಯಾಕಂತ ಅಷ್ಟೊಂದು? ಈ ಕೂಡಲೇ ಮರಾಠಿ ಮಾತಾಡಿದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ವಜಾ ಮಾಡ್ಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಮರಾಠಿ ಪ್ರೇಮ ಇರುವಂತವ್ರನ್ನ ಒದ್ದು ಮಹಾರಾಷ್ಟ್ರಕ್ಕೆ ಕಳಿಸುವಂತ ಕೆಲಸ ಪೊಲೀಸ್ ಅಧಿಕಾರಿಗಳು ಮತ್ತು ಇಲಾಖೆ ಮಾಡ್ಬೇಕನ್ನುವಂತ ಒತ್ತಾಯವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಾ ಇದೀವಿ. ನಿಮ್ ಹೋರಾಟ ಇಲ್ಲಿ ಮುಗಿಯುತ್ತಾ ಹಾಗಾದ್ರೆ? ಖಂಡಿತವಾಗ್ಲೂ ನಿರಂತರವಾಗಿ ಹೋರಾಟ, ರಾಜ್ಯ ವ್ಯಾಪ್ತಿ ಹೋರಾಟ ನಡೀತದೆ. ಕನ್ನಡಿಗರ ಮೇಲೆ ದಾಳಿ ದೌರ್ಜನ್ಯ ಮಾಡಿದ್ರೆ ಎಂತ ಪ್ರಭಾವಿಗಳಾದ್ರು, ಎಂತ ಗೂಂಡಾ ಶಕ್ತಿ ಆದ್ರೂ ಬಗ್ಬಡಿಯುವಂತ ಶಕ್ತಿ ಕರ್ನಾಟಕ ರಕ್ಷಣಾ ವೇದಿಕೆಗಿದೆ. ಅಲ್ಲ, MS ಗೂಂಡಾ ವರ್ತನೆ ಮಾಡೋಕೆ ಬೆನ್ಗಾವಲು ಯಾರು ಅಂತ? ಇಲ್ಲಿರುವಂತ ಸ್ಥಳೀಯ ರಾಜಕಾರಣಿಗಳೇ ಮರಾಠಿಗರ ಓಟಿಗಾಗಿ ಕನ್ನಡಿಗರ ಮೇಲೆ ದೌರ್ಜನ್ಯ, ಕನ್ನಡಿಗರ ಮೇಲೆ ಪೋಸ್ಕೋ ಕಾಯ್ದೆ ಹಾಕುವಂತ ಕೆಲಸವನ್ನ ಇಲ್ಲಿಯ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ಅಂದ್ರೆ ತಪ್ಪಾಗಲ್ಲ ಅನ್ಸುತ್ತೆ. ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಹೇಳ್ತಾರೆ, ಏನಂತ ಹೇಳಿದ್ರು ಅಂದ್ರೆ ನೀವು ಪ್ರತಿಭಟನೆ ಹಿಂಪಡೀರಿ ಅಂತ ಹೇಳ್ತಾರೆ. ಪ್ರತಿಭಟನೆ ಅಲ್ಲ, ಅವರು ಕನ್ನಡದ ಪರವಾಗಿ ಕೆಲಸ ಮಾಡಿದ್ರೆ, ಕನ್ನಡದ ವಾತಾವರಣ ಮಾಡಿದ್ರೆ, ಕನ್ನಡಿಗರ ಉದ್ಯೋಗವನ್ನ ಸೃಷ್ಟಿ ಮಾಡಿದ್ರೆ ಕನ್ನಡ ಹೋರಾಟಗಾರ ಇಲ್ಲಿ ಬರಲ್ಲ ರೀ. ನಾವು ಯಾವ ರಾಜಕಾರಣಿ ಮನೆಗೆ ಹಣಕ್ಕೆ ಹೋಗಿ ಬಂದಿರೋದಲ್ಲ, ಸ್ವಾಭಿಮಾನದ ಕಿಚ್ಚು ನಮ್ಮ ಕೈಯಿಂದ ಹಣದಿಂದ ಬಂದಿದ್ದಾವೆ, ನಮಗೂ ಕೆಲಸ ಇದಾವೆ. ಈ ಕೂಡಲೇ ಸತೀಶ್ ಜಾರಕಿಹೊಳಿ ಅವರು ಕನ್ನಡದ ವಾತಾವರಣವನ್ನ ನಿರ್ಮಾಣ ಮಾಡ್ಲಿ. ಕನ್ನಡಿಗರು ಪ್ರತಿಭಟನೆ ಬರ್ತಾರಂತ ಹೇಳಿದ್ರು ಭಯ ಇದೆ, ಆದ್ರೆ ಹಿಂಪಡೀರಿ ಅಂತ ಹೇಳ್ತಾರೆ. ಅವ್ರ ಒಲವು ಅವರಿಗೆ ಯಾಕೆ ರಾಜಕಾರಣಿಗಳದಂತ? ಇದ್ರ ಹಿಂದ್ಗಡೆ ಯಾವ ರಾಜಕಾರಣಿ ಇದ್ದಾರೆ, ಯಾವ MES ಗುಂಡಗಳಿದ್ದಾರೆ, ಯಾರು ಶಿವಸೇನೆ ಮುಖಂಡರಿದ್ದಾರೆ, ಅವ್ರನ್ನ ಬಂಧಿಸುವಂತ ಕೆಲಸ ಮಾಡ್ಬೇಕನ್ನೋ ಒತ್ತಾಯವನ್ನ ಮಾಡ್ತಾ ಇದ್ದೀನಿ. ಇನ್ನೊಂದು ದಿವಸ ಗೂಂಡಾ ರಾಜ್ಯ ಆಗ್ಬೋದು ಇದೇ ತರ MS ಪುಂಡ್ರನ್ ಬಿಟ್ರೆ. MES ಗುಂಡಾ ರಾಜ್ಯ ಆಗುತ್ತೆ ಕರ್ನಾಟಕದಲ್ಲಿ ಕನ್ನಡ ಹೋರಾಟಗಾರರು ಬೀದಿ ಬಂದ್ರೆ ಡಕಾಯಿತಿ ಕೇಸ್ ಹಾಕ್ತಾರೆ. ಮಹಾರಾಷ್ಟ್ರದಲ್ಲಿ ಕನ್ನಡಿಗರ ಮೇಲೆ ದಾಳಿ ಮಾಡಿದ್ರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಂತಾರೆ, ಅವ್ರಿಗೆ ಏನೇನ್ ಬೇಕು ವ್ಯವಸ್ಥೆ ಮಾಡ್ತಾರೆ. ಇದು ಇಬ್ಬಗೆಯ ನೀತಿ ಈ ದೇಶದಲ್ಲಿ ಇರುವಂತಹದ್ದು. ಮಾನ್ಯ ಪ್ರಧಾನಮಂತ್ರಿ ಅವರು ಮಧ್ಯಪ್ರವೇಶ ಮಾಡಬೇಕು, ಶಿವಸೇನೆಯನ್ನ ಬ್ಯಾನ್ ಮಾಡ್ಬೇಕನ್ನೋ ಒತ್ತಾಯವನ್ನ ಮಾಡ್ತಾ ಇದೀವಿ. ಗ್ಯಾರಂಟಿ ಯೋಜನೆ ಅವರು ತಿನ್ಬೇಕು, ನಾವು ತಿನ್ಬೇಕು, ಅವರ ಪುಂಡಾಟಿಕೆ ಮಾತ್ರ ಅವರದ್ದು. ಖಂಡಿತವಾಗಲೂ ಪುಂಡಾಟಿಕೆ ಅವರಿಗೆ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡ್ತಾ ಇದ್ದಾರೆ. ಇದನ್ನ ತೀವ್ರವಾಗಿ ಖಂಡಿಸ್ತೀವಿ. ಇಲ್ಲಿ ಕನ್ನಡದ ವಾತಾವರಣ